ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಈ ಡಾಕ್ಟರ್ಗಳ ಬಗ್ಗೆ ಒಂದು ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಸಂಕೇಶ್ವರದ ಭ್ರಷ್ಟ ವೈದ್ಯರು ಅಂತೇಳಿ ಆ ಒಂದು ಸರಣಿಯ ಮುಂದುವರೆದ ವಿಡಿಯೋ ಇವತ್ತು ಮಾಡ್ತಾ ಇದ್ದೀವಿ. ಜನರ ಒಂದು ವಿನಂತಿ ಅಥವಾ ಒತ್ತಾಯದ ಮೇರೆಗೆ ಏನೇನು ಆಗ್ತಾ ಇದೆ ಅನ್ನೋದನ್ನ ಸಾರ್ವಜನಿಕರ ಮುಂದೆ ತೆರೆದಿರ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಂತ ಮತ್ತೊಂದು ಸರಿ ಹೇಳ್ತಾ, ಏನು ನಾವು 2 ದಿನಗಳ ಹಿಂದೆ ಒಂದು ವಿಡಿಯೋನ ಮಾಡಿದ್ವಿ. ಆ ವಿಡಿಯೋ ಇಡೀ ಹುಕ್ಕೇರಿ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದು ಸಂಚಲನವನ್ನ ಮಾಡುವುದರ ಜೊತೆಗೆ ಈ ಭ್ರಷ್ಟರ ವೈದ್ಯರ ಕರ್ಮಕಾಂಡ ಏನನ್ನೋದು ಎಳೆಗೆ ಹೊರಗೆ ತರ್ತಾ ಇದ್ದೀವಿ. ವೈದ್ಯ ಲೋಕದ ಅನಾವರಣೆಯನ್ನು ನಾವು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಸಾವಿರಾರು ಜನ ನಮಗೆ ಬೆಂಬಲವನ್ನು ಸೂಚಿಸಿದ್ರು, ನೂರಾರು ಜನ ಫೋನ್ ಮಾಡಿ ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ರು. ನಾವು ಮಾಡಿದಂಥ ವಿಡಿಯೋಗಳನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕವಾಗಿ ಎಲ್ಲ ಕಡೆಗೆ ಒಂದು ಪಬ್ಲಿಸಿಟಿಯನ್ನು ಮಾಡಿದಂಥ ಎಲ್ಲ ನಮ್ಮ ಚಾನೆಲ್ನ ಅಭಿಮಾನಿಗಳಿಗೆ ಮತ್ತು ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಏನು ಈ ಮುಂದುವರೆದ ವಿಡಿಯೋದಲ್ಲಿ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಭ್ರಷ್ಟ ವೈದ್ಯರಿಗೆ ಕಡಿವಾಣ ಹಾಕುವವರು ಯಾರು? ಸಾರ್ವಜನಿಕರ ಅಥವಾ ಜನಪ್ರತಿನಿಧಿಗಳ ಅನ್ನೋ ವಿಷಯ ಒಂದು ಕಡೆ ಆದ್ರೆ, ಇವರನ್ನೇ ನಿಯಂತ್ರಣ ಮಾಡೋದಕ್ಕೆ ತಾಲೂಕಿನಲ್ಲಿ ಒಂದು ಪೋಸ್ಟ್ ಇರುತ್ತೆ. ಅದು ತಾಲೂಕಾ ವೈದ್ಯಾಧಿಕಾರಿ ಅಂತ ಹೇಳಿ. ಸಾರ್ವಜನಿಕ ಆಸ್ಪತ್ರೆ ಇರ್ಬೋದು, ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಅಥವಾ ಖಾಸಗಿ ಆಸ್ಪತ್ರೆಗಳಿರ್ಬೋದು, ಈ ಆಸ್ಪತ್ರೆಗಳನ್ನ ನೋಡಿಕೊಳ್ಳುವುದರ ಮೂಲಕ ಜನರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಆ ತೊಂದರೆ ಆಗ್ತಾ ಇದ್ರೆ ಅದನ್ನ ಯಾವ ರೀತಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಅಧಿಕಾರ ಆಯಾ ತಾಲೂಕಿನ ವೈದ್ಯಾಧಿಕಾರಿಗಳಿಗಿರ್ತದೆ. ಅದೇ ರೀತಿಯಾಗಿ ಹುಕ್ಕೇರಿ ತಾಲೂಕಾ ವೈದ್ಯಾಧಿಕಾರಿ ಅಂತ ಹೇಳಿ ಏನು ಉದಯ್ ಕುರ್ಚಿ ಅಂತಕ್ಕಂಥ ಮೈಗಳ ಮತ್ತು ಸೋಮಾರಿ ವೈದ್ಯಾಧಿಕಾರಿ ಬಹುಶಃ ಹುಕ್ಕೇರಿ ತಾಲೂಕಿನಲ್ಲಿ ಈತನಷ್ಟು ಮೈಗಳತನದ ಮತ್ತು ಸೋಮಾರಿಯ ಅಧಿಕಾರಿ ಇವತ್ತಿನವರೆಗೂ ಬಂದಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಹಿರಿಯರು ಮಾಡಿದ ಒಂದು ಪುಣ್ಯದಿಂದ ಒಂದು ಉನ್ನತ ಸ್ಥಾನದಲ್ಲಿದ್ರೂ ಕೂಡ ತನ್ನ ಕೆಲಸದ ಕರ್ತವ್ಯವೇನು, ನಾನು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಯಾವ ಉದ್ದೇಶಕ್ಕಾಗಿ ನಾನು ಈ ಹುದ್ದೆಯಲ್ಲಿದ್ದೇನೆ ಅಂತಕ್ಕಂಥ ಸಾಮಾನ್ಯ ಪರಿಜ್ಞಾನವೂ ಇಲ್ಲದಂತ ಉದಯ್ ಕುರ್ಚಿ ಈ ಭ್ರಷ್ಟ ವೈದ್ಯರ ರಕ್ಷಣೆಗೆ ನಿಂತಿದ್ದಾರಾ ಅನ್ನುವಂತಕ್ಕಂಥ ಅನುಮಾನ ಕಂಡು ಬರ್ತಾ ಇದೆ. ಯಾಕೆ ನಾವು ಇದನ್ನ ತಿರ್ಗಾ ಹೇಳ್ತಾ ಇದ್ದೀವಿ ಅಂತಂದ್ರೆ, ಈ ಉದಯ ಕುರ್ಚಿ ಎಂದಿಗೂ ಕೂಡ ಸಾರ್ವಜನಿಕ ಆಸ್ಪತ್ರೆಗಳಿಗೆ ಭೇಟಿ ನೀಡೋದಿಲ್ಲ, ಖಾಸಗಿ ಆಸ್ಪತ್ರೆಗಳ ಕಡೆ ತಲೆನೂ ಹಾಕೋದಿಲ್ಲ, ಯಾರಿಗೆ ಅನ್ಯಾಯ ದೌರ್ಜನ್ಯ ಆದ್ರೂ ಕೂಡ ಆ ಕಡೆಗೆ ತಿರುಗಿ ನೋಡೋದಿಲ್ಲ. ಇಂತಹ ಬೇಜವಾಬ್ದಾರಿ ಮೈಗಳ್ಳತನ ತಾಲೂಕಾ ವೈದ್ಯಾಧಿಕಾರಿಯಿಂದಲೇ ಇವತ್ತು ಹುಕ್ಕೇರಿ ತಾಲೂಕಿನ ಆರೋಗ್ಯ ಇಲಾಖೆ ಮತ್ತು ದವಾಖಾನೆಗಳು ಹದಗೆಟ್ಟು ಹೋಗಿದೆ ಅಂತೇಳಿ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಮಿಸ್ಟರ್ ಉದಯ್ ಕುರ್ಚಿ, ನಿನ್ನಲ್ಲಿ ಏನಾದರೂ ಮಾನವೀಯತೆ, ಅಂತಃಕರಣ, ಸಮಾಜ ಸೇವೆ ಮಾಡುವ ಇಚ್ಛಾಶಕ್ತಿ ಅಥವಾ ನಿನಗೆ ಏನೊಂದು ಗೌರವದ ಒಂದು ಸ್ಥಾನ ಇದೆ, ಆ ಸ್ಥಾನಕ್ಕೆ ನ್ಯಾಯ ಕೊಡಬೇಕಾದ್ರೆ ಇವತ್ತಿನಿಂದಲೇ, ಈ ಕ್ಷಣದಿಂದಲೇ, ಈ ದಿನದಿಂದಲೇ ಏನು ಸಾರ್ವಜನಿಕರ ಮೇಲೆ ದೌರ್ಜನ್ಯ ನಡೀತಾ ಇದ್ದ ಈ ವೈದ್ಯರುಗಳಿದ್ದ ಆ ಎಲ್ಲಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ಒಂದು 15 ದಿನಗಳ ಅವಧಿಯವರೆಗೆ ನಿಮ್ಗೆ ಒಂದು ಸಮಯವನ್ನು ಕೊಟ್ಟು ನೀವು ಏನಾದ್ರೂ ಈ ಭ್ರಷ್ಟ ಡಾಕ್ಟರ್ಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ನಿಮ್ಮದೇ ಆದಂತ ಆಫೀಸಿನ ಮುಂದೆ ಬಂದು ನಾವು ಧರಣಿಯನ್ನು ಕೂಡ ಮಾಡ್ತೀವಿ. ಈ ಭ್ರಷ್ಟ ವೈದ್ಯರು ನಿಮ್ಗೆ ಏನಾದ್ರು ನೆಂಟರಾಗ್ತಾರ ಅಥವಾ ಬೀಗರಾಗ್ತಾರ ಅಥವಾ ನಿಮ್ಮ ಸಂಬಂಧಿಕರ, ಏನಾಗ್ಬೇಕು ನಿಮ್ಗೆ? ಇವರೆಲ್ಲ ಒಬ್ಬ ತಾಲೂಕಾ ವೈದ್ಯಾಧಿಕಾರಿಗೆ ಒಂದು ಯಾವ ಹಾಸ್ಪಿಟಲ್ ಏನಾಗ್ತದೆ ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ನಿಮ್ಗೆ ಇಲ್ಲ ಅಂತಂದ್ರೆ ಈ ಹುದ್ದೆಯಲ್ಲಿ ಇದ್ಕೊಂಡು ನೀವ್ ಏನ್ ಮಾಡ್ತೀರಿ? ಬರೀ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬಂದಾಗ KDP ಮೀಟಿಂಗ್ ದಲ್ಲಿ ಭಾಗಿಯಾಗೋದು, ಶಾಸಕರು KDP ಮೀಟಿಂಗ್ ಕರೆದಾಗ ಆ ಸಂದರ್ಭದಲ್ಲಿ ಮಾತ್ರ ಭಾಗಿಯಾಗೋದು, ಕಾಟಾಚಾರಕ್ಕೆ ಅನ್ನೋ ರೀತಿಯಲ್ಲಿ ಸೈನ್ ಮಾಡಿ ಹೋದ್ರೆ ನಿಮಗ ಪ್ರಾಮಾಣಿಕ ಸೇವೆ ಸರ್ಕಾರಿ ಇಲಾಖೆಗೆ ಸಲ್ಲಿಸಿದಂಗ ಆಯ್ತಾ? ಉದಯ್ ಕುರ್ಚಿ ಸಾಹೇಬ್ರೆ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ವಿನಂತಿಯನ್ನು ಮಾಡ್ತಾ ಇದ್ದೀನಿ, ಜನರ ಪಾಪದ ಶಾಪದ ಕೃತ್ಯಕ್ಕೆ ದಯವಿಟ್ಟು ತಾವು ಕೂಡ ಪಾಲ್ದಾರಕ್ಕೆ ಹೋಗ್ಬೇಡಿ. ಯಾವತ್ತೂ ಕೂಡ ನೀವು ಆರೋಗ್ಯ ಇಲಾಖೆ ಬಗ್ಗೆ ಗಂಭೀರವಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಿಲ್ಲ. ಕೆಲಸ ಮಾಡುವ ಇಚ್ಛಾಶಕ್ತಿ ಅಂತೂ ಮೊದಲೇ ಇಲ್ಲ. ಯಾವಾಗ ನೀವು ಆಫೀಸಲ್ಲಿ ಇರ್ತೀರಿ, ಎಲ್ಲಿ ಹೋಗಿರ್ತೀರಿ, ಯಾವಾಗ ಬರ್ತೀರಿ, ಯಾರ ಜೊತೆ ಹೋಗಿರ್ತೀರಿ, ಏನ್ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇಷ್ಟೊಂದು ಬೇಜವಾಬ್ದಾರಿತನದಿಂದ ನೀವೇನಾದ್ರೂ ಇನ್ನು ಮುಂದೆ ಕೆಲಸವನ್ನ ಮಾಡಿದ್ರೆ ಜನಾಕ್ರೋಶ ಹೆಚ್ಚಾಗೋದ್ರಲ್ಲಿ 2 ಮಾತಿಲ್ಲ. ಯಾಕೆಂದ್ರೆ ಇಲ್ಲಿ ನಿರಂತರವಾಗಿ ವೈದ್ಯರಿಂದ ಬಡ ರೋಗಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ, ಮೋಸ ಆಗ್ತಾ ಇದೆ. ಇತಿಮಿತಿ ಮೀರಿ ತಮ್ಮ ಇಚ್ಛಾಶಕ್ತಿಗೆ ಅನುಗುಣವಾಗಿ ಅಂದ್ರೆ ತನ್ನ ಮನಸ್ಸಿಗೆ ಬಂದಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕೋರು ಯಾರು? ನಾನು ಏನು ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದೆ, ಆ ವಿಡಿಯೋದಿಂದ ಪ್ರಭಾವಿತರಾದಂತ ನೂರಾರು ಜನ ಇವತ್ತು ಯಾವ್ಯಾವ ಡಾಕ್ಟರ್ಗಳಿಂದ ಅನ್ಯಾಯಕ್ಕೆ ಒಳಗಾಗಿದ್ದೀವಿ, ಏನಾಗಿದೆ ಅಂತಕ್ಕಂಥದ್ದನ್ನ ನಮ್ಮ ಗಮನಕ್ಕೆ ಕೂಡ ಸ್ಪಷ್ಟವಾಗಿ ತಂದಿದ್ದಾರೆ. ಇನ್ನೊಂದು ವಿಷಯವನ್ನ ವೀಕ್ಷಕರ ಗಮನಕ್ಕೆ ತರತಕ್ಕಂತ ಮತ್ತು ಸಾರ್ವಜನಿಕರ ಗಮನಕ್ಕೆ ತರತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನಿನ್ನೆ ಏನು ಒಂದು ಸಂಕೇಶ್ವರದ ಕೆಲವು ವೈದ್ಯರು ಒಂದು ಕಡೆ ಸಭೆ ಸೇರಿ ಪರ್ಫೆಕ್ಟ್ ನ್ಯೂಸ್ ಅಲ್ಲಿ ಈ ರೀತಿಯಾಗಿ ಸುದ್ದಿ ಬಂದಿದೆ, ಅವನ ಮೇಲೆ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಅಥವಾ ದಾಟಿಯಲ್ಲಿ ಚರ್ಚೆನ ಮಾಡಿದ್ದೀರಿ. ನಾನು ಸವಾಲು ಕೂಡ ಹಾಕ್ತಿದ್ದೀನಿ, ವಿನಂತಿ ಕೂಡ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ಬಗ್ಗೆ ಅಲಿಗೇಷನ್ ಅನ್ನ ಮಾಡಬಹುದು, ನನ್ನ ಮೇಲೆ ಕಂಪ್ಲೇಂಟ್ ಅಂದಾದ್ರೂ ಮಾಡಿ, ನನ್ನ ಧ್ವನಿ ಅಡಗಿಸುವ, ಅಡಗಿಸುವ, ಭಯ ಬೀಳಿಸುವ ಅಥವಾ ನನ್ನ ಚಾರಿತ್ರ್ಯ ವಧೆಯನ್ನ ಮಾಡುವುದಕ್ಕೆ ನೀವು ಪ್ರಯತ್ನ ಪಟ್ಟರೆ ನಾನು ತುಂಬಾ ಮನಸ್ಸಿನಿಂದ ಸ್ವಾಗತವನ್ನ ಕೂಡ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ನನಗೆ ಬೇಕಾಗಿರುವುದು ನಿಮ್ಮಿಂದ ಏನು ಜನರಿಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ತಡೆಗಟ್ಟುವ ಸಲುವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀನಿ. ನೀವು ನನ್ನ ಧ್ವನಿ ಅಡಗಿಸುವ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಈ ಸನದಿ ಅಥವಾ ಈ ಪರ್ಫೆಕ್ಟ್ ನ್ಯೂಸ್ ಯಾರಿಗೂ ತಗ್ಗೋದು ಇಲ್ಲ, ಬಗ್ಗೋದು ಇಲ್ಲ, ಜಗೋದು ಇಲ್ಲ. ಹಿಂದೆನೂ ಹೇಳಿದ್ದೇನೆ, ಈಗಲೂ ಕೂಡ ಹೇಳ್ತೀನಿ.
ನಮ್ಮ ಇಚ್ಛೆ ಜನಪರ ಸೇವೆ ಮಾಡಬೇಕು, ಜನಪರ ಧ್ವನಿಯಾಗಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯಿಂದ ವಾಹಿನಿಯನ್ನ ನಡೆಸ್ತಾ ಇದ್ದೀವಿ. ಕೊರೋನಾ ಸಂದರ್ಭದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿ ಕಳ್ಳತನ ಮಾಡಿದಂತ ಕಳ್ಳ ವೈದ್ಯನ ಮಾತನ್ನ ಕೇಳ್ಕೊಂಡು ಏನಾದರೂ ನಮ್ಮ ವಿರುದ್ಧ ಷಡ್ಯಂತ್ರ, ಕುತಂತ್ರ, ಚಾರಿತ್ರ್ಯವಧೆಯನ್ನ ಮಾಡ್ತಕ್ಕಂಥ ಪ್ರಯತ್ನ ಏನಾದರೂ ಮಾಡಿದ್ರೂ ಕೂಡ ಇದು ವರ್ಕೌಟ್ ಆಗೋದಿಲ್ಲ. ಯಾಕಂದ್ರೆ ಭಗವಂತ ಮೆಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ, ಬಡ ರೋಗಿಗಳ ಪರವಾಗಿ ಕೆಲಸವನ್ನ ಮಾಡ್ತಿದ್ದೀವಿ, ಜನಸಾಮಾನ್ಯರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ನೊಂದವರ ಧ್ವನಿಯಾಗಿ ಸಮಾಜಕ್ಕೆ ಸೇವೆಯನ್ನ ಕೂಡ ಕೊಡ್ತಾ ಇದ್ದೀವಿ. ದುಡ್ಡಿದೆ, ನನಗೆ ಅಧಿಕಾರ ಇದೆ, ನಾನು ಪ್ರಖ್ಯಾತ ವೈದ್ಯ ಅಂತಕ್ಕಂಥ ಅಹಂಕಾರ ಬಿಟ್ಟು ನಯ ವಿನಯದಿಂದ ಬಡವರ ಪಾಲಿಗೆ ಇನ್ನು ಮುಂದಾದ್ರೂ ಒಳ್ಳೆ ಸೇವೆಯನ್ನ ಕೊಡ್ತೀವಿ ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಸಭೆ ಮಾಡಿ ಈ ಕ್ಷೇತ್ರದ ಆರಾಧ್ಯ ದೈವ ದುರ್ಗುಂಡೇಶ್ವರ ಶಂಕರಲಿಂಗ ನಿಮ್ಮ ಬೆನ್ನಿಗೆ ನಿಲ್ತಾರೆ. ಆದ್ರೆ ಅದನ್ನೆಲ್ಲವನ್ನ ಬಿಟ್ಟು ಯಾರು ನಿಮ್ಮ ವಿರುದ್ಧ ಧ್ವನಿ ಎತ್ತಬಾರದು. ನೀವು ಮಾಡೋದನ್ನ ನೋಡ್ಕೊಂಡಿರ್ಬೇಕು. ನೀವು ಸರ್ವಾಧಿಕಾರಿ ತರ ವರ್ತನೆ ಮಾಡಿದ್ರೆ ಸುಮ್ಮನೆ ಇರಬೇಕು. ಜನರನ್ನ ರಾಜಾರೋಷವಾಗಿ ಮುಂಡಾಮುಚ್ಚಿ ಹಣ ಸುಲಿಗೆ ಮಾಡಿದ್ರೆ ನಾವು ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ನೋಡೋದಕ್ಕೆ ಈ ಭಾಗದ ಜನ ದಡ್ರೇನಲ್ಲ. ಇಲ್ಲಿವರೆಗೆ ಅಂಧಾಭಿಮಾನದಿಂದನೋ ಅಥವಾ ಯಾವುದೋ ಒಂದು ಫೇತ್ಗಳು ನಿಮ್ಮ ಹತ್ರ ಬರ್ತಾ ಇದ್ರು, ಅದನ್ನ ನೀವು ದುರುಪಯೋಗಕ್ಕೆ ಬಳಸಿಕೊಂಡು ಇವತ್ತು ಬಡ ರೋಗಿಗಳನ್ನ ರಸ್ತೆಗೆ ತಂದು ಬಿಡ್ತಾ ಇದ್ದೀರಲ್ಲ. ನೋಡೋಣ ನಿಮ್ಮ ತಾಕತ್ತು ಏನಿದೆ, ಎಷ್ಟೊಂದು ನೀವು ಜಿಗದಾಡ್ತೀರಿ, ಯಾರ್ಯಾರ ಮೇಲೆ ಯಾವ್ಯಾವ ಕ್ರಮ ತಾಕತ್ತಿದೆ ಅದನ್ನ ನಾವು ಕೂಡ ನೋಡ್ತೀವಿ. ದಯವಿಟ್ಟು ನಮ್ಮ ಚಾನಲ್ದಲ್ಲಿ ಏನ್ ಲಾಸ್ಟ್ ಒಂದು ವಿಡಿಯೋ ಆಗಿತ್ತು, ಆ ವಿಡಿಯೋದ ಕಮೆಂಟ್ಸ್ ಗಳನ್ನ ತೆಗೆದು ನೋಡ್ರಿ. ಅನೇಕ ಮಹಿಳೆಯರು ಕಮೆಂಟ್ಸ್ ಹಾಕಿದ್ದಾರೆ, ಇಲ್ಲ ಸರ್ ನಾರ್ಮಲ್ ಡೆಲಿವರಿ ಆಗತಕ್ಕಂಥ ಪರಿಸ್ಥಿತಿ ಇದ್ರು ಕೂಡ ಬಲವಂತದಿಂದ ಅವರು ಸಿಸೇರಿಯನ್ ಮಾಡ್ತಾ ಇದ್ದಾರೆ, ಒಂದು ಆಪರೇಷನ್ಗೆ 60,000 ರಿಂದ 70,000 ದುಡ್ಡನ್ನ ಕೇಳ್ತಾ ಇದ್ದಾರೆ ಅಂತೇಳಿ ಅನೇಕ ನೊಂದಂತ ಮಹಿಳೆಯರು ಕೂಡ ಬಂದಿದ್ರು. ನಾನು ಈಗ ಸದ್ಯಕ್ಕೆ ಎಷ್ಟೇ ವಿಷಯವನ್ನು ಹೇಳ್ತಾ ಇದ್ದೀನಿ. ಕಾರಣ ಅಂತಂದ್ರೆ ನಮ್ಮ ವಾಹಿನಿಯ ವೀಕ್ಷಕರು ಅಥವಾ ಪ್ರೇಕ್ಷಕರು, ಇಲ್ಲ ಸರ್ ನಿಮ್ದು ವಿಡಿಯೋಗಳು ಜಾಸ್ತಿ ಲೆಂಗ್ದಿ ಆಗ್ತಾ ಇದೆ, ಒಳ್ಳೆ ಸುದ್ದಿ ಇರುತ್ತೆ, ಪ್ರಾಮಾಣಿಕವಾಗಿ ನೀವು ಸುದ್ದಿಯನ್ನ ಮಾಡ್ತೀರಿ, ಆದ್ರೆ ಅಷ್ಟೊಂದು ನೋಡುವ ಸಮಯ ಅಥವಾ ತಾಳ್ಮೆ ಜನರಿಗೆ ಇರೋದಿಲ್ಲ. ಹೀಗಾಗಿ ನೀವು ಶಾರ್ಟ್ ಆಗಿ ವಿಡಿಯೋನ ಮಾಡಿ ಅಂತ ಹೇಳಿದ್ರೆ ಅವರ ಸಲಹೆಯನ್ನ ಗಂಭೀರವಾಗಿ ತೆಗೆದುಕೊಂಡು ನಾನು 10 ನಿಮಿಷದ ಒಳಗಡೆ ವಿಡಿಯೋನ ಇನ್ನು ಮುಂದೆ ಮಾಡೋದಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹೀಗಾಗಿ ಎಲ್ಲ ವಿಷಯಗಳನ್ನ ಏಕಕಾಲಕ್ಕೆ ತರೋದಕ್ಕೆ ಆಗೋದಿಲ್ಲ. ಮತ್ತೆ ಹೊಸ ವಿಡಿಯೋ ಹೊಸ ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ನಿಮ್ಮ ಸಹಕಾರ ಶ್ರೀರಕ್ಷೆ ನಮ್ಮೊಂದಿಗೆ ಯಾವತ್ತಿರಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೆರಿಗೆ ನೋವು ಗರ್ಭಿಣಿಯರಿಗೆ, ಹಣದ ನೋವು ವೈದ್ಯರಿಗೆ, ಈ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀವಿ. ಇದು ಸ್ವಲ್ಪ ಕುತೂಹಲದ ಮತ್ತು ರೋಚಕ ಸ್ಟೋರಿ ಇದೆ. ದಯವಿಟ್ಟು ತಾವು ನಿರೀಕ್ಷಿಸಿ. ನಿಮ್ಮ ನಿರೀಕ್ಷೆಯನ್ನ ಖುಷಿ ಮಾಡೋದಿಲ್ಲ, ಸ್ವಲ್ಪ ವಿಡಂಬನಾತ್ಮಕವಾಗಿ ಮತ್ತು ಇರ್ತಕ್ಕಂಥ ಸತ್ಯವನ್ನ ಈ ಕಂಟೆಂಟ್ ನಲ್ಲಿ ಹೇಳ್ತೀವಿ.